ಸೀರಿಯಸ್ ವಿಷಯಗಳಿಗೆ, ಸೀರಿಯಸ್ ವಿಚಾರಗಳಿಗೆ ನೀವು ಉತ್ತರ ಕೊಟ್ಟಿರಿ. ಒಂದು ಲೈಟರ್ ವೇನಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಈ ರಾಜಕಾರಣಿಗಳಿಗೆ ಜೈಲಿಗೆ ಹತ್ತಿರ ಹೋಗಿ ಬಂದವರಿಗೆಲ್ಲ ಒಳ್ಳೊಳ್ಳೆ ಅಧಿಕಾರ ತಗೊಂಡ್ರು, ಮುಂದೇನು ರಾಜ್ಯಾಧ್ಯಕ್ಷ ಆದರು, ಇನ್ನೇನು ಆದರು ಅಂತ ಇದೆ. ನೀವು ಜೈಲು ಒಳಗಡೆ ಹೋಗಿ ಮಲಗೋಕ್ಕೂ ಬಿಟ್ಟಿಲ್ಲ ಹೇಳೋದು ನೀವು ಹೇಳ್ಕೊಂಡ್ರಿ. ಆದರೆ ಅನೇಕ ಜೈಲುಗಳನ್ನ ನೋಡ್ಕೊಂಡು ಬಂದಿದ್ದೀರಿ ಒಂದೇ ದಿವಸದ. ಲಾಕಪ್ ಅನ್ಬೇಕು ಅದಕ್ಕೆ, ಲಾಕಪ್ಗಳು, ಪೊಲೀಸ್ ಸ್ಟೇಷನ್. ಓಕೆ, ಆ ಥರ ನಾವು ನಿರೀಕ್ಷೆ ತಮಗಿದೆಯಾ ಅಂತ. ಭಾಳ ಜನರಿಗೆ ಲೆಕ್ಕ ಖುಲಾಯಿಸಿದೆ. ನಾನು ಹಂಗೆ ಹೇಳೋದಾದರೆ ಈಗ ಆನಂದ್ ಅವ್ರಿಗೆ ಗೊತ್ತು. ನಾನು ಚಿಕ್ಕಮಗಳೂರಿನಲ್ಲಿ ಅವ್ರು ಕೆಲಸ ಮಾಡಿದರು. ನಮ್ಮ ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿ, ನಮಗೆ ಅರ್ಧ ಜೀವನ ಕೋರ್ಟು, ಸ್ಟೇಷನ್ನು, ಜೈಲು, ಇದರೊಳಗೆ ಪೂರ್ವಾರ್ಧದಲ್ಲಿ ಹೆಚ್ಚಿನ ಕಾಲ ಕಳೆದಿರೋದೇ ಜೈಲು, ಕೇಸು, ಸ್ಟೇಷನ್ನು, ಇದ್ರ ನಡುವೆ ಕಳೆದಿರೋದು. ಅದೇ ಆಧಾರವಾಗೋದಾಗಿದ್ದರೆ ನಾವು ಅಂತಾರಾಷ್ಟ್ರೀಯ ಮಟ್ಟ ಸ್ಥಾನಕ್ಕೆ ಹೋಗ್ಬೇಕಿತ್ತು. ಅಲ್ಲ, ಭಾಳ ಸಲ ಹಂಗಾಗಿತ್ತದು. ಉದಾಹರಣೆಗಳಿದ್ದಾವೆ. ಎಸ್.